ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ವೆರಿ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ನೀವು ನಂಬಲ್ಲ, ಅಷ್ಟು ನಿಜವಾಗ್ಲೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ಇದು. ಮೊನ್ನೆ ಒಂದು ಮ್ಯಾನಿಫೆಸ್ಟಿಂಗ್ ವಿಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಕೆಲವರು ಕಮೆಂಟ್ ಕೂಡ ಮಾಡಿದ್ದೀರಾ, ಮ್ಯಾನಿಫೆಸ್ಟಿಂಗ್ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಡಿಯೋ ಮಾಡಿ ನಿಮಗೆ ಗೊತ್ತಿರೋ ವಿಷಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳಿದ್ದೀರಾ. ಸವಿತಾ ಅವರು ಹೇಳಿದ್ದಾರೆ, ಮ್ಯಾನಿಫೆಸ್ಟಿಂಗ್ ಸವಿ ಅಂತೇನೋ ಐಡಿ ಇದೆ. ಸೊ ಅವರು ಮ್ಯಾನಿಫೆಸ್ಟಿಂಗ್ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಿ ಅಂತ ಅಂತ ಕಳಿಸಿದ್ದೀರಾ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲದೇ ಇರೋವಂಥ ವಿಷಯಗಳು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಏನು ಗೊತ್ತಿದೆಯೋ, ನಾನು ಏನಾದರೂ ಫಾಲೋ ಮಾಡ್ತಾ ಇದ್ರೆ ಮಾತ್ರ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೋ ಒಂದು ವ್ಯೂಸ್ ಬರುತ್ತೆ, ಒಂದು ಕಂಟೆಂಟ್ ಆಗುತ್ತೆ ಅಂತ ದೇವರಾಣಿಗೂ ನಾನು ಮಾಡೋಕ್ಕೋಗಲ್ಲ. ಸೊ ಮ್ಯಾನಿಫೆಸ್ಟಿಂಗ್ ಬಗ್ಗೆ ಹೇಳಿದ್ನಲ್ವ, ಅದು ರಿಯಲ್ ಆಗಿ ನನ್ನ ಲೈಫಲ್ಲಿ ಸಕ್ಸಸ್ ಆಗಿದ್ದಕ್ಕೆ ನಾನು ನಿಮ್ಮ ಒಟ್ಟಿಗೆ ಅದನ್ನು ಶೇರ್ ಮಾಡಿದ್ದೀನಿ. ಸೊ ನೀವು ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ. ಅಗೇನ್ ನಾನು ಸೆಕೆಂಡ್ ಮ್ಯಾನಿಫೆಸ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕಂಪ್ಲೀಟಾಗಿ ನನ್ನ ವರ್ಕ್ ಸಕ್ಸಸ್ ಆದಮೇಲೆ ಯಾವ ವರ್ಕಿಗೆ ನಾನು ಮತ್ತೆ ಮ್ಯಾನಿಫೆಸ್ಟಿಂಗ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಖಂಡಿತ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ವೆರಿ ಯೂಸ್ಫುಲ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಏನಂದರೆ ಅಪ್ಪರ್ಮಿಷನ್ ಹೇಗೆ ಮಾಡ್ಕೋಬೇಕು. ನಾವು ಯೂನಿವರ್ಸ್ಗೆ ಎಲ್ಲ ಗೊತ್ತು, ಯಾಕಂದರೆ ನಮಗೆ ಈ ಜಗತ್ತು ಎಲ್ಲವನ್ನು ಕೊಟ್ಟಿದೆ. ಸೊ ಈ ಜಗತ್ತು ಎಲ್ಲವನ್ನೂ ಕೊಡುತ್ತೆ, ಆದರೆ ನಾವು ಅದನ್ನು ಪಡ್ಕೊಳ್ಳುವಂತಹ ರೀತಿ ರಿವಾಜುಗಳು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಯಾವಾಗ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವೋ, ಪಾಸಿಟಿವ್ ವೈಬ್ಸ್ನ ಎಷ್ಟು ನಾವು ತಗೊಳ್ತೀವೋ, ನಮ್ಮಲ್ಲಿ ನೆಗೆಟಿವಿಟಿ ದೂರ ಆಗ್ತಾ ಹೋಗುತ್ತೆ. ಹಾಗಾದರೆ ಅಫರ್ಮೇಷನ್ ಏನಂದರೆ, ದೇವರಿಗೆ ನನಗೆಲ್ಲ ಸಿಕ್ಕಿದೆ, ನನಗೆ ಇಂಥದ್ದು ಸಿಗಬೇಕು ಅಂತ ಏನು ನೀವು ಕೇಳ್ಕೊಳ್ತೀರೋ ಅದನ್ನೇ ನಾವು ಅಫರ್ಮೇಷನ್ ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ಅಂದರೆ, ಈಗ ನನಗೆ ಕಾರ್ ಬೇಕು ಅಂತ ದೇವ್ರನ್ನ ನಾವು ಕೇಳೋದಲ್ಲ. ನೀನು ನನಗೆ ಆಲ್ರೆಡಿ ಕಾರ್ ಕೊಟ್ಟಿದೆಯಾ, ನಿನಗೆ ಥ್ಯಾಂಕ್ಸ್ ಅಂತ ಹೇಳೋದೇ ಈ ಅಫರ್ಮೇಷನ್ ಆಗಿರ್ಬೋದು, ಅಥವಾ ಯೂನಿವರ್ಸ್ ಅಂತ ಕರಿತೀವಿ. ಸೊ ಯೂನಿವರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಸೊ ನಮಗೇನು ಸಿಗಬೇಕಿದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಸದಾ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಕೆಲಸವನ್ನು ಮಾಡಬೇಕು. ಇದೆಲ್ಲ ವರ್ಕೌಟ್ ಆಗುತ್ತಾ ಅಂತ ಕೇಳ್ಬೋದು. ಖಂಡಿತ ಆಗುತ್ತೆ, ಯಾಕಂದರೆ ನನ್ನ ಲೈಫಲ್ಲಿ ಇವತ್ತು ನಾನು ಇಷ್ಟು ಮಟ್ಟಿಗೆ ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಫರ್ಮೇಷನ್ಗಳು. ನನಗೆ ತುಂಬ ಆಗಿದೆ, ಯಾಕಂದರೆ ನಾನು ಇದೆಲ್ಲ ಸ್ವಲ್ಪ ನಂಬ್ತೀನಿ. ಐ ಆಮ್ ವೆಲ್ ಎಜುಕೇಟೆಡ್, ಬಟ್ ನಾನು ಇದನ್ನು ನಂಬ್ತೀನಿ. ಯಾಕಂದರೆ ಇದು ಮೂಢನಂಬಿಕೆ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ನಾನು ಇದನ್ನು ಭಕ್ತಿ ಅಂದ್ಕೊಂಡಿದ್ದೀನಿ, ಇದನ್ನು ನಂಬಿಕೆ ಅಂದ್ಕೊಂಡಿದ್ದೀನಿ. ಐ ಆಮ್ ಆಲ್ಸೋ ಡಬಲ್ ಮಾಸ್ಟರ್ಸ್, ಒಂದು ಗ್ರ್ಯಾಜುಯೇಟೆಡ್ ಇರುವಂಥ ಪರ್ಸನ್. ಇವನ್ನೆಲ್ಲ ನಂಬ್ತಾರ ಅಂತ ನೀವು ಆಶ್ಚರ್ಯ ಪಡ್ಬೋದು. ಖಂಡಿತ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ. ಸೊ ನನಗೆ ಲೋನ್ ಬೇಕಿತ್ತು, ಒಂದ್ಸಲ ಲೋನ್ ಮಾಡಬೇಕಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಲೋನ್ ಪ್ರಾಬ್ಲಮ್ ಆಯಿತು, ಶ್ಯೂರಿಟಿ ಕೊಡೋರು ಕೊಡಲಿಲ್ಲ. ಹಾಗಾಗಿ ಲೋನ್ ನನಗೆ ಸ್ಟ್ರಕ್ ಆಗಿ ಹೋಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ದೀಪದ ಕಡ್ಡಿಯಲ್ಲಿ ಒಂದು ಅಫರ್ಮೇಷನ್ ಮಾಡಿದ್ದೆ. ಮುಂದೆ ಬರೋ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟರೆ ಖಂಡಿತ ನಾನು ಆ ಒಂದು ಅಫರ್ಮೇಷನ್ ಏನು ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋ ಬೇಕು, ಆ ಥರದ ವಿಡಿಯೋ ಬೇಕಂದರೆ ನನಗೆ ನೀವು ಖಂಡಿತವಾಗ್ಲೂ ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ. ದೀಪದ ಕಡ್ಡಿಯಲ್ಲಿ ಅಫರ್ಮೇಷನ್ ಮಾಡಿದ್ದೆ ನಾನು ಮನೆಯಲ್ಲಿ ಕೂತಿದ್ರು ಕೂಡ ನನಗೆ ಕರೆದು ಲೋನ್ ಕೊಟ್ಟರು. ನೀವು ನಂಬಲ್ಲ, ಇದನ್ನು ಹೇಳಿದರು. ಇದೆಲ್ಲ ಒಂಥರ ಏನೋ ಹೇಳ್ತಾರೆ ಬಿಡು, ವ್ಯೂಸ್ಗೋಸ್ಕರ ಅನ್ನಿಸ್ಬೋದು, ಬಟ್ ಇದು ಸತ್ಯ. ನಾನು ಯಾವುದು ಆಗೋದೇ ಇಲ್ಲ, ಇನ್ನು ಅದು ಸಿಗೋದೇ ಇಲ್ಲ ನನಗೆ ಲೋನ್ ಅಂತ ನಾನು ಯಾವಾಗ ಕೈ ಚೆಲ್ಲಿ ಕೂತಿದ್ನೋ, ಆದರೂ ನಾನು ಶ್ರದ್ಧೆ ಭಕ್ತಿಯಿಂದ ಆ ಒಂದು ಅಫರ್ಮೇಷನ್ ಮಾಡಿದ್ದೆ. ಆ ಅಫರ್ಮೇಷನ್ ಮಾಡಿದ 15 ದಿನದ ಒಳಗಡೆ ನನಗೆ ರಿಸಲ್ಟ್ ಬಂತು. ಅದನ್ನು ಹೇಗೆ ಮಾಡೋದು, ಏನು ಮಾಡೋದು ಅಂಥೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ. ಖಂಡಿತ ನಾನು ಆ ಒಂದು ರೆಮಿಡಿನ ಮುಂದೆ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ, ಹೇಗೆ ನೀವು ಆ ರೆಮಿಡಿ ಮಾಡಬೇಕು ಅಂಥೇಳಿ. ಸೊ ಅದರಿಂದ ಅವರಾಗೆ ಕರೆದು ಮಾರ್ಚ್ ಎಂಡು, ಅವತ್ತು ಲಾಸ್ಟ್ ಡೇ ಇತ್ತು ಬ್ಯಾಂಕಿಗೆ. ಇನ್ನು ಅವ್ರದ್ದು ಹೊಸ ವರ್ಷ ಸ್ಟಾರ್ಟ್ ಆಗೋಕ್ಕೆ ಏಪ್ರಿಲಿಂದ ಅವ್ರು ಕನ್ಸಿಡರ್ ಮಾಡ್ತಾರೆ. ಅವರೇ ಕರೆದು ನನಗೆ ಲೋನ್ ಮಾಡಿ, ನನ್ನ ಒಂದು ಹಣದ ಅವಶ್ಯಕತೆ ಇದ್ದಾಗ ನನಗೆ ಲೋನ್ ಸಹಾಯ ಆಯಿತು. ಸೊ ಆ ಥರ ನಮ್ಮ ಒಂದು ಅಫರ್ಮೇಷನ್ ನಮಗೆ ವರ್ಕ್ ಆಗುತ್ತೆ. ನಾವು ನಂಬಬೇಕು, ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಹಾಗಾದರೆ ಯಾವ ಥರ ಅಫರ್ಮೇಷನ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಇಡೀ ದಿನ ಜವಾಬ್ದಾರಿಗಳಲ್ಲಿ ಕಳೆದಿರ್ತೀರ, ಇಡೀ ದಿನ ನಿಮ್ಮದೇ ಆದಂಥ ಪ್ರಪಂಚದಲ್ಲಿರ್ತೀರ. ಈ ಅಫರ್ಮೇಷನ್ನ ಯಾವ ಟೈಮಲ್ಲಿ ಮಾಡಿದರೆ ನಿಮಗೆ ಯೋಗ್ಯ
ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಫರ್ಮೇಷನ್ ಹೇಗೆ ಮಾಡೋದು, ಯಾವ ಟೈಮಲ್ಲಿ ಮಾಡೋದು ಅಂದರೆ, ನೀವು ಇನ್ನೇನು ಊಟ ಎಲ್ಲ ಮಾಡಿ ಎಲ್ಲ ಆಯಿತು, ನಿಮ್ಮ ಕೆಲಸ ಎಲ್ಲ ಮುಗಿಸಿ ಇನ್ನೇನು ನೀವು ಬೆಡ್ಗೆ ಹೋಗಿ ಮಲಗಬೇಕು ಅನ್ನೋ ಸಮಯದಲ್ಲಿ ಏಕಾಂತದಲ್ಲಿ ಏಕಾಂತದಲ್ಲಿ ಮಲ್ಕೊಂಡು ನೀವು ಪಾಸಿಟಿವ್ ಆಗಿ ಒಂದಷ್ಟು ಅಫರ್ಮೇಷನ್ಗಳನ್ನು ಮಾಡ್ತಾ ಹೋಗಬೇಕು. ಯಾವ ಥರ ಅಂದರೆ, ಈಗ ನಿಮಗೇನೋ ಹೆಲ್ತ್ ಸಮಸ್ಯೆ ಇದೆಯಾ ಅದರ ಬಗ್ಗೆ ಬಟ್ ನಿಮಗೆ ಹೆಲ್ತ್ ಸಮಸ್ಯೆ ಇದೆ, ಬಟ್ ನೀವು ಅಫರ್ಮೇಷನ್ ಮಾಡೋದು ಹೇಗಿರಬೇಕಂದ್ರೆ, ನನಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನನ್ನ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಆಗಿದೆ, ನನಗೆ ಒಳ್ಳೆಯ ಆರೋಗ್ಯ ಬಂದಿದೆ, ಈ ಥರದ ಒಂದು ಅಫರ್ಮೇಷನ್ಗಳನ್ನು ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಾಂದರೆ ನಿಮಗೆ ಒಂದು ಸಾಲದ ಬಾಧೆ ಇದೆ ಅಥವಾ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ ಅನಿಸಿದರೆ, ನಿಮಗೆ ನಾನು ಇಷ್ಟು ಸಾಲ ಮಾಡಿದ್ದೆ, ಅದನ್ನು ಹೀಗೆ ತೀರಿಸಿದೆ, ತುಂಬ ಖುಷಿಯಾಗಿದ್ದೀನಿ, ನನ್ನ ಸಾಲ ಎಲ್ಲ ತೀರೋಗಿದೆ, ಇವಾಗ ನನಗೇನು ತೊಂದರೆ ಇಲ್ಲ, ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನಿಮಗೆ ಸಾಲ ಇತ್ತು, ಆ ಸಾಲದಿಂದ ನೀವು ಮುಕ್ತಿ ಹೊಂದಿದ್ದೀರಾ, ನಿಮ್ಗೆ ಕಾರ್ ತಗೋಬೇಕಂತ ಆಸೆ ಇತ್ತು, ನೀವು ಕಾರ್ ತೊಗೊಂಡು ಜಾಲಿಯಾಗಿದ್ದೀರಾ, ನಿಮ್ಗೆ ಆರೋಗ್ಯ ಸಮಸ್ಯೆ ಇತ್ತು, ಅದರಿಂದ ನೀವು ಆರೋಗ್ಯ ಸಮಸ್ಯೆದಿಂದ ಕೂಡ ನೀವು ಹೊರ ಬಂದಿದ್ದೀರಾ ಸಂಪೂರ್ಣವಾಗಿ ಅಂತೇಳಿ ಈ ಥರದ ಒಂದು ಅಫರ್ಮೇಷನ್ನ ನೀವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಗದು ಸಕ್ಸಸ್ ಆಗುತ್ತೆ. ಈ ಥರ ನೀವು ಪಾಸಿಟಿವ್ ಆಗಿ ಇದನ್ನು ಮನಸ್ಸಲ್ಲೇ ಹೇಳ್ತಾ 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 ನಿದ್ದೆನ ಮಾಡಬೇಕು. ಈ ಥರ ಅಫರ್ಮೇಷನ್ನ ಆದಷ್ಟು ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೆ ಮಾಡಿದರೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ಇದರಲ್ಲಿ ಏನು ನೀವು ಖರ್ಚು ಮಾಡಬೇಕಾಗಿಲ್ಲ, ಜಸ್ಟ್ ನಂಬಿಕೆ, ಟ್ರಸ್ಟ್ ಅನ್ನೋದನ್ನು ಇಟ್ಟು ನೀವು ಮಾಡಿದರೆ ಅದು ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನೇನೋ ಖಂಡಿತ ಇಲ್ಲ ನನಗೆ ವ್ಯೂಸ್ ಬರೋಕ್ಕೆ ಬೇರೆ ಬೇಕಾದಷ್ಟು ವೀಡಿಯೋಸ್ಗಳು ಮಾಡಿ ನಾನು ವ್ಯೂಸ್ನ ತೊಗೊಳ್ಬೋದು, ಬಟ್ ಇದು ನಿಮಗೆ ಯೂಸ್ ಆಗುತ್ತೆ. ಎಷ್ಟೋ ಜನ ಸಂಕಷ್ಟದಲ್ಲಿರ್ತೀರ, ಎಷ್ಟೋ ಜನ ತುಂಬ ನೋವಲ್ಲಿರ್ತೀರ, ಅಂಥವ್ರಿಗೆ ಭಗವಂತ ಇದ್ದಾನೆ. ನಾನು ಇದನ್ನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ. ನೋಡಿ, ಜನ ಕೈ ಬಿಟ್ಟಾಗಲೇ ಜನಾರ್ದನ ನಮ್ಮನ್ನು ಕೈ ಹಿಡಿಯೋಕ್ಕೆ ಸಾಧ್ಯ. ಸೊ ಹಾಗಾಗಿ ಜನಗಳ ಮೇಲೆ ಇಡೋ ನಂಬಿಕೆಗಿಂತ ನೀವು ಜನಾರ್ದನನ ಮೇಲೆ ನಂಬಿಕೆ ಇಡಿ. ಸೊ ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳೋದು, ಗ್ರ್ಯಾಟಿಟ್ಯೂಡ್ ಆಗಿರೋದು, ಅಥವಾ ಯೂನಿವರ್ಸ್ಗೆ ನೀವು ಒಳ್ಳೆಯದನ್ನೇ ಅಫರ್ಮೇಷನ್ ಮಾಡ್ಕೊಳ್ಳೋದು, ಈ ಥರ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇದಕ್ಕೆ ಇನ್ನು ಮತ್ತು ದೀಪದ ಕಡ್ಡಿ ರೆಮಿಡಿ ಹೇಳಿದ್ನಲ್ಲ, ಅದಂತೂ ವೆರಿ ಯೂಸ್ಫುಲ್ ರೆಮಿಡಿ. ಸೊ ರೀಸೆಂಟಾಗಿ ನನ್ನ ಯೂಟ್ಯೂಬ್ ವಿಡಿಯೋಗಳು ವೈರಲ್ ಆಗಲಿ ಅಂತ ನಾನು ಆ ರೆಮಿಡಿ ಮಾಡಿದ್ದೆ. ಖಂಡಿತ ನನ್ನ ವಿಡಿಯೋಗಳು ಕೂಡ ಚೆನ್ನಾಗಿ ಹೋಗ್ತಾ ಇದೆ, ನನ್ನ ಒಳ್ಳೆ ಡಾಲರ್ಸ್ ಬರ್ತಾ ಇದೆ. ಸೊ ನಾನು ಅದು ಸುಮಾರು ಸಲ ಒಂದು ಲೋನ್ಗಾಗಿರ್ಬೋದು, ಎಷ್ಟೊಂದು ಸಲ ನನಗೆ ಆ ರೆಮಿಡಿ ಹೆಲ್ಪ್ ಆಗಿದೆ. ಹೇಗೆ ಮಾಡೋದು, ಏನು ಮಾಡೋದು ನಮಗೂ ತಿಳಿಸ್ಕೊಡಿ ಅಂದರೆ ನಾನು ಖಂಡಿತವಾಗ್ಲೂ ಆ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಎಷ್ಟು ಕಮೆಂಟ್ ಬರುತ್ತೋ ಆ ಬೇಸ್ ಮೇಲೆ ನಾನು ಖಂಡಿತವಾಗ್ಲೂ ಆ ವಿಡಿಯೋನ ಮಾಡ್ತೀನಿ. ಅಫರ್ಮೇಷನ್ನ ರಾತ್ರಿ ಮಲಗೋ ಸಮಯದಲ್ಲಿ ಮಾಡಿ ನೋಡಿ, ನಂಬಿಕೆ ಇಟ್ಟು ಮಾಡಿ ನೋಡಿ, ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಥವಾ ಏನಾದರೂ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಇದೇ ರೀತಿ ಒಳ್ಳೆಯ ವಿಷಯ ಅಥವಾ ಒಳ್ಳೆಯ ವ್ಲಾಗ್ಸ್ಗಳ ಜೊತೆಗೆ ಬರ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ.